5 ಸ್ಟಾರ್ ಹೋಟೆಲ್ಗಳು ಅಂದ್ರೆ ಸಿಕ್ಕಾಪಟ್ಟೆ ಹೈಜೆನಿಕ್ ಇರುತ್ತೆ ಅನ್ಕೊಂಡಿರ್ತೀವಿ. ಇಲ್ಲಿ ಶುಚಿ ರುಚಿಯ ಊಟ ಸಿಗುತ್ತೆ ಅಂತ ದೊಡ್ಡವರೇ ಹೋಗ್ತಾರೆ. ಆದ್ರೆ ದೊಡ್ಡವರು ಹೋಗುವಂತ ಹೋಟೆಲ್ಗಳ ಅಸಲಿ ಕಹಾನಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಬಿಚ್ಚಿಡ್ತಿದ್ದಾರೆ. ಫುಲ್ ಅನಾಲಿಸಿಸ್ ಮಾಡುತ್ತೆ. ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ. ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ ನಾವು, ಗೌರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಇಲ್ಲ ಅದು ತಿನ್ಬಾರ್ದು. ಅದೇ ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೇದು ಅನಿಸುತ್ತೆ. ಫುಡ್ ಕ್ವಾಲಿಟಿ ಎಲ್ಲ ಟೆಸ್ಟ್ ಆಗುತ್ತೆ, ತಿನ್ಬೇಕಾ ಬೇಡವಾ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಅವ್ರಿಗೂ. ವೀಕೆಂಡ್ ಬಂತಂದ್ರೆ ಬೆಂಗಳೂರಿನಲ್ಲಿ ಕಲರ್ಫುಲ್ ದುನಿಯಾನೇ ತೆರೆದುಕೊಳ್ಳುತ್ತೆ. ಕ್ಲಬ್ ಪಬ್ನಿಂದ ಹಿಡಿದು ಗಲ್ಲಿಯಲ್ಲೂ ಝಗಮಗಿಸುವುದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಹೋಟೆಲ್, ಜಂಕ್ ಫುಡ್ ಸೆಂಟರ್ಗಳಲ್ಲಂತೂ ಜನ ತುಂಬಿ ತುಳುಕ್ತಿರ್ತಾರೆ. KFC ಮೆಕ್ಡೊನಾಲ್ಡ್ನಲ್ಲಿ ಮುಗಿಬಿದ್ದು ಜನ ಬಾಯಿ ಚಪ್ಪರಿಸ್ತಾರೆ. ಅಂಥವರಿಗೆಲ್ಲ ಈಗ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳ ಅಸಲಿ ಕಹಾನಿ ತೆರೆದುಕೊಳ್ತಿದೆ. ಬೆಂಗಳೂರಲ್ಲಿ ಮೆಗಾ ರೇಡ್ ಶುರು ಮಾಡಿರೋ ಆಹಾರ ಇಲಾಖೆ ಅಧಿಕಾರಿಗಳು ಕಿಚನ್ನಲ್ಲಿರೋ ಕೊಳಕು ಸಾಮ್ರಾಜ್ಯವನ್ನ ಬಿಚ್ಚಿಡ್ತಿದ್ದಾರೆ. ಸುಮಾರು 26 ಕಡೆಗಳಲ್ಲಿ ದಾಳಿ ನಡೆಸಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ 2ನೇ ದಿನವೂ ಆಹಾರ ಇಲಾಖೆ ರೇಡ್. ಬ್ರಿಗೇಡ್ ರೋಡ್ನ KFC ಸೆಂಟರ್ನಲ್ಲಿ ತಲಾಶ್. ಹೊರಗೆಲ್ಲ ತಳುಕು ಬಳುಕು, ಒಳಗೆ ಮಾತ್ರ ಅದೇನೋ ಅಂತಾರಲ್ಲ, ಹಾಗಾಗಿದೆ ಬೆಂಗಳೂರಿನ ಅದೆಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳ ಸ್ಥಿತಿ. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಮೆಗಾ ರೇಡ್ ಶುರು ಮಾಡಿದ್ದಾರೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಜಂಕ್ ಫುಡ್ ಸೆಂಟರ್ಗಳನ್ನ ಜನ್ಮ ಜಾಲಾಡ್ತಿದ್ದಾರೆ. ಇವತ್ತು ಬ್ರಿಗೇಡ್ ರೋಡಲ್ಲಿರೋ KFC ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಮೂಲೆ ಹುಡುಕಾಡಿದ್ದಾರೆ. ಈ ವೇಳೆ ಬಟರ್, ಸಾಸ್, ಕೋಲ್ಡ್ ಡ್ರಿಂಕ್ನ ಇಂಚಿಂಚು ಪರಿಶೀಲಿಸಿದ್ದು ಲೇಬಲ್ಗಳೇ ಇಲ್ಲದ್ದು ಪತ್ತೆಯಾಗಿದೆ. ಸಾಸ್ ಮೇಲೆ ಯಾವುದೇ ಎಕ್ಸ್ಪೈರಿ ಡೇಟ್ ಹಾಕಿಲ್ಲ. ಇದು ಬೆಳಕಿಗೆ ಬರ್ತಿದ್ದಂತೆ KFC ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಿನ ಏನು ಮಾಡ್ತಾ ಇದ್ದ, ನಾವು ಬೀದಿ ಬದಿ ವ್ಯಾಪಾರಿ ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ದೆ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ ನಾವು ಅಲ್ಲಿ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500-3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ ಬರೀ KFC ಅಷ್ಟೇ ಅಲ್ಲ, ಮೆಕ್ಡೊನಾಲ್ಡ್ ಸೆಂಟರ್ಗೂ ಶಾಕ್ ಕೊಟ್ಟಿದ್ದಾರೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ಮಳಿಗೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಸ್ವೀಟ್ ಕಾರ್ನ್, ಬಟರ್, ಬನ್ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. ಕಾರ್ನ್ ಮತ್ತೆ ಕಳೆದ 2 ದಿನಗಳಿಂದ ಆಪರೇಷನ್ ಶುರು ಮಾಡಿರೋ ಅಧಿಕಾರಿಗಳು ಮೆಗಾ ಬೇಟೆಯಾಡಿದ್ದಾರೆ. ದೊಡ್ಡ ಹೋಟೆಲ್ಗಳ ಬುಡಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಹೋಟೆಲ್ಗಳಲ್ಲಿ ಏನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ ಸೀಸ್ ಮಾಡಿರೋ ಅಧಿಕಾರಿಗಳು ಇದೇ ಹೋಟೆಲ್ನಲ್ಲಿ 200 ಕೆಜಿ ಕೊಳೆತ ತರಕಾರಿಯನ್ನ ಪತ್ತೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹೋಟೆಲ್ ಲಲಿತ್ ಅಶೋಕ್ನಲ್ಲೇ 32 ಲೀಟರ್ ಎಕ್ಸ್ಪೈರಿ ಹಾಲನ್ನು ಸೀಸ್ ಮಾಡಿದ್ದಾರೆ. ಇನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಸೀಸ್ ಮಾಡಿದ್ರೆ, ಹೋಟೆಲ್ 4 ಸೀಸನ್ನಲ್ಲಿ 19 ಕೆಜಿ ಮಾಂಸ ಜಪ್ತಿ ಮಾಡಿದ್ದಾರೆ. ಇನ್ನು ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ, ಮೀನು, ಹೋಟೆಲ್ ಏಟ್ರಿಯಾದಲ್ಲಿ 100 ಕೆಜಿ ಮಾಂಸ, 23 ಕೆಜಿ ಮೀನು, 7 ಕೆಜಿ ತರಕಾರಿ ಹಾಗೂ 105 ಕೆಜಿ ಆಹಾರ ಪದಾರ್ಥವನ್ನ ಜಪ್ತಿ ಮಾಡಿದ್ದಾರೆ. ಫುಡ್ ಹೆಲ್ದಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಬಂದು ಮೆಕ್ಡಾನಲ್ಡ್ಸ್ ಆಗಲಿ KFC ಆಗಲಿ ಬಂದು ಊಟ ಮಾಡ್ತಾರೆ. ಸೊ ಫುಡ್ ರೈಡಿಂಗ್ ಮಾಡಿದ್ರೆ ಅವೇರ್ನೆಸ್ ಆದರೂ ನಮ್ಮ ಜನರಿಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಫುಡ್ ಹೆಲ್ದಿ ಇದೆಯಾ ಇಲ್ವಾ. ಸೊ ಹೆಲ್ಪ್ಫುಲ್. ಹೈಫೈ ಅಂತ ಕರೆಸಿಕೊಳ್ಳೋ ಹೋಟೆಲ್ನಲ್ಲೇ ಕೊಳಕು ಸಾಮ್ರಾಜ್ಯ ತೆರೆದುಕೊಂಡಿದೆ. ಹೈಜಿನಿಕ್ ಮೇಂಟೈನ್ ಮಾಡ್ತೀವಿ ಅನ್ನೋರ ಬುಡದಲ್ಲೇ ಇಷ್ಟು ಕರ್ಮಕಾಂಡ ಗೊತ್ತಾಗಿದೆ. ಒಟ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಶುರು ಮಾಡಿರೋ ಕಾರ್ಯಾಚರಣೆ ನಿಜಕ್ಕೂ ಮೆಚ್ಚುವಂತದ್ದು. ಇದೇ ರೀತಿ ಮೇಲಿಂದ ಮೇಲೆ ಬಿಸಿ ಮುಟ್ಟಿಸ್ತಿದ್ರೆ ಹೋಟೆಲ್ನವರು ಸ್ವಲ್ಪನಾದರೂ ಎಚ್ಚೆತ್ತುಕೊಳ್ತಾರೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ದೋಸ್ತಿ ಪಡೆ ಒಗ್ಗಟ್ಟಾಗಿ ನಿಂತಿದೆ. ಪಾದಯಾತ್ರೆಯಲ್ಲಿ ಮೈತ್ರಿ ನಾಯಕರು ಜೊತೆಯಾಗಿ ಹೆಜ್ಜೆ ಹಾಕೋಕೆ ಮುಂದಾಗಿದ್ದಾರೆ. ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದವರು ಒಗ್ಗಟ್ಟಿನ ಕಹಳೆ ಮೊಳಗಿಸ್ತಿದ್ದಾರೆ. ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ಸೇರಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀವಿ.
ಬಿಡದಿ ಅಖಾಡಕ್ಕಿಳಿಯಲು ದೋಸ್ತಿ ಪಡೆ ರೆಡಿ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರ ದಾಂಗುಡಿ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿಯಲ್ಲಿ ಇದ್ರೂ ದೋಸ್ತಿಯಾಗಿ ಕಣಕ್ಕಿಳಿದಿದ್ದು ತುಂಬಾ ಕಮ್ಮಿ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡಿದ್ದು ಕೂಡ ಅಷ್ಟಕ್ಕಷ್ಟೇ. ಹೀಗಾಗಿ ದೋಸ್ತಿ ಬಗ್ಗೆಯೇ ಆಗಾಗ ಸುದ್ದಿ ಹರಿದಾಡ್ತಾ ಇದ್ವು. ಅದರಲ್ಲೂ ಬಿಡದಿ ವಿಷಯವಾಗಿ ತೆನೆ ನಾಯಕರು ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದಂತೆ ಹತ್ತಾರು ಅಂತೆ ಕಂತೆಗಳು ಹುಟ್ಕೊಂಡಿದ್ವು. ಇದು ದೋಸ್ತಿ ನಾಯಕರ ಪಾದಯಾತ್ರೆನಾ ಅಥವಾ ತೆನೆ ನಾಯಕರ ರಣತಂತ್ರನ ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಆದ್ರೀಗ ಇದಕ್ಕೆಲ್ಲ ತೆರೆ ಬಿದ್ದಿದೆ. ಟೌನ್ಶಿಪ್ ವಿರೋಧಿ ಪಾದಯಾತ್ರೆಯಲ್ಲಿ ದೋಸ್ತಿ ನಾಯಕರು ಒಗ್ಗಟ್ಟಿನ ಹೆಜ್ಜೆ ಇಡಲು ಸಜ್ಜಾಗಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ದೋಸ್ತಿ ಪಕ್ಷಗಳ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ತೆನೆ ನಾಯಕರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. ಮೇಲಿಂದ ಮೇಲೆ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಇಷ್ಟು ದಿನ ತೆನೆ ನಾಯಕರು ಹಾಗೂ ಕಮಲ ನಾಯಕರು ಪ್ರತ್ಯೇಕವಾಗಿಯೇ ಪ್ರತಿಭಟನೆ ನಡೆಸಿದ್ರು. ಆದ್ರೀಗ ಜೆಡಿಎಸ್ ಪಾದಯಾತ್ರೆ ವೇಳೆ ನೈತಿಕ ಬೆಂಬಲ ನೀಡೋದಾಗಿ ಕಮಲ ನಾಯಕರು ಹೇಳಿದ್ದಾರೆ. ಹೀಗಾಗಿ ನಾಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ನಂತರ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಲಿದ್ದು ಬಿಜೆಪಿ ಕಾರ್ಯಕರ್ತರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀನಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದಿರಿ. ಬಿಡದಿ ವಿಷಯವಾಗಿ ಬರೀ ಪಾದಯಾತ್ರೆಯನ್ನಷ್ಟೇ ಮಾಡದೆ ಅಧಿವೇಶನದಲ್ಲೂ ಹಂಗಾಮ ಎಬ್ಬಿಸೋದಕ್ಕೆ ದೋಸ್ತಿ ನಾಯಕರು ಸಜ್ಜಾಗಿದ್ದಾರೆ. ಕೇವಲ ಸದನದೊಳಗೆ ಮಾತ್ರವಲ್ಲ, ಅಧಿವೇಶನದ ಮಧ್ಯದಲ್ಲಿ ಕಲಾಪ ಇಲ್ಲದ ಒಂದು ದಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆಸಲು ತೀರ್ಮಾನ ಮಾಡಿದ್ದಾರೆ. ದೋಸ್ತಿ ನಾಯಕರ ಈ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆಯಲ್ಲ, ಪ್ರಾಯಶ್ಚಿತ ಯಾತ್ರೆ ಅಂತ ಲೇವಡಿ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲನೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವ್ರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಪಾದಯಾತ್ರೆ ಅಲ್ಲ ಅದು, ಅವ್ರು ಮಾಡಿರ್ತಕ್ಕಂಥದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಒಟ್ನಲ್ಲಿ ಬಿಡದಿ ಪಾದಯಾತ್ರೆ ಮೂಲಕ ದೋಸ್ತಿ ನಾಯಕರು ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಕಾರ್ತಿಕ್ ಕುಮಟ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.